ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಿದ್ದೀರಾ, ಮಿಸ್ ಮಾಡಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು 50 ಪೈಸೆಯ ಭಾರತ ಮ್ಯಾಪ್ ಇರುವಂತಹ ನಾಣ್ಯಗಳು, 50 ಪೈಸೆಯ ಭಾರತ ಮ್ಯಾಪ್ ಇರುವಂತಹ ನಾಣ್ಯಗಳಲ್ಲಿ ಯಾವ ನಾಣ್ಯಗಳಿಗೆ ಹೆಚ್ಚಿನ ಬೆಲೆ ಇದೆ ಮತ್ತು ಯಾವ ಇಸವಿಯ ಯಾವ ಮಿಂಟ್ ನಾಣ್ಯಗಳು ತುಂಬ ಬೇಡಿಕೆ ಇರುವಂಥದ್ದು, ಅವುಗಳ ಬೆಲೆ ಎಷ್ಟು, ಇದನ್ನು ನಾನು ತಿಳಿಸ್ಕೊಂಡು ಕೊಡ್ತಾಯಿನಿ. ದಯವಿಟ್ಟು ಒಂದು ಪೆನ್ನು ಮತ್ತು ಒಂದು ಪುಸ್ತಕ ತೊಗೊಂಡು ಬರೆದುಕೊಳ್ಳಿ. ಇದೇ ರೀತಿ ₹1 ಮತ್ತು ₹2 ಕೂಡ ಕಾಯಿನ್ಗಳ ವಿಡಿಯೋ ಇರುವಂಥದ್ದು. ಆಸಕ್ತರು ಅವುಗಳನ್ನು ಕೂಡ ಹೋಗಿ ನೋಡಬಹುದು. ಯಾವ ಇಸವಿಯ ಯಾವ ಮಿಂಟ್ನ ನಾಣ್ಯಗಳಿಗೆ ಬೇಡಿಕೆ ಇದೆ, ಬೆಲೆ ಇದೆ ಅಂತೇಳಿ ನಾನು ವಿಡಿಯೋವನ್ನು ಕ್ಲಿಯರಾಗಿ ಹೇಳಿರುವಂಥದ್ದು. ಈ ಒಂದು ವಿಡಿಯೋನ ನಾನೀಗ ಮುಂದುವರಿಸ್ತಾ ಇದ್ದೇನೆ. 50 ಪೈಸೆಯ ಭಾರತ ಮ್ಯಾಪ್ನ ನಾಣ್ಯಗಳು ನಿಮಗೆ ನೋಡೋದಕ್ಕೆ ನೋಡಿ, ಯಾರೆಲ್ಲ 90s ಕಿಡ್ಸ್ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಇರುತ್ತೆ ಅಂತ. ಇವುಗಳಲ್ಲಿ ಕೇವಲ 3 ಇಸವಿಯ ಅಂದರೆ 3 ಇಸವಿಗಳು ಮತ್ತು ಮಿಂಟ್ಗಳ ನಾಣ್ಯಗಳು ಮಾತ್ರ ಬೇಡಿಕೆ ಇರುವಂಥದ್ದು. ಯಾವ್ಯಾವುದು ಹಾಗಾದರೆ ಅಂದರೆ, ಮೊದಲನೇದಾಗಿ 1993ರ ಬಾಂಬೆ ಮಿಂಟ್. ಬಾಂಬೆ ಮಿಂಟ್ ಅಂದರೆ ಏನು? 1993ರ ಕೆಳಗೆ ಡೈಮಂಡ್ ಶೇಪ್ ಇರುತ್ತೆ. ಈ ಒಂದು ನಾಣ್ಯಕ್ಕೆ ಸುಮಾರು UNC ಕಂಡೀಷನ್ ಇತ್ತು, ಅಂದರೆ ₹2,000 ಅಷ್ಟು ಬೆಲೆ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಅದೇ ಒಂದು ಇಸವಿಯ ಅಂದರೆ 1993ರ ಹೈದರಾಬಾದ್ ಮಿಂಟ್ನ ನಾಣ್ಯ. ಹೈದರಾಬಾದ್ ಮಿಂಟ್ ಅಂದರೆ ಯಾವುದು? 1993ರ ಕೆಳಗಡೆ ಸ್ಟಾರ್ ಇರುತ್ತೆ, ಸ್ಟಾರ್ ಮಾರ್ಕ್ ಇರುತ್ತೆ. ಅದಕ್ಕೂ ಕೂಡ UNC ಕಂಡೀಷನಲ್ಲಿ ಸೇಮ್ ಬೆಲೆ ₹2,000 ಇರುವಂಥದ್ದು. ಇಲ್ಲ ನಮ್ಮದು ಸ್ವಲ್ಪ ಹಳೇದಾಗಿದೆ ಕಾಯಿನು, ಎಕ್ಸ್ಟ್ರಾ ಫೈನ್ ಕಂಡೀಷನ್ ಅಥವಾ ಯೂಸ್ಡ್ ಕಾಯಿನ್ ಇದೆ ಅಂದರೆ ಸುಮಾರು ₹500 ಶುರುವಾಗಿ ₹1,000ವರೆಗೂ ಬೆಲೆ ಇರುತ್ತೆ ಯೂಸ್ಡ್ ಕಾಯಿನ್ಗಳಿಗೆ. ಸೊ ಆ ನಾಣ್ಯಗಳನ್ನು ನೀವು ಉತ್ತಮವಾಗಿ ಶೇಖರಿಸಿಟ್ರೆ ಅದಕ್ಕೆ ಬೆಲೆ ಹೆಚ್ಚಾಗುತ್ತೆ ದಿನೇ ದಿನೇ. ಇವೆರಡನ್ನು ಹೊರತುಪಡಿಸಿದ್ರೆ ಮತ್ತೊಂದು ನಾಣ್ಯ ಇರುವಂಥದ್ದು. ಅದು ಯಾವುದಪ್ಪ ಅಂದರೆ 1988ರ ಕೋಲ್ಕತ್ತಾ ಮಿಂಟ್ನ ನಾಣ್ಯ. ಇದು ಕೂಡ UNC ಗ್ರೇಡ್ ಇತ್ತು, ಅಂದರೆ UNC ಗ್ರೇಡ್ ಇತ್ತು ಅಂದರೆ ಸುಮಾರು ₹500 ಅಷ್ಟು ಬೆಲೆ ಇರುವಂಥದ್ದು. ₹500 ಬೆಲೆ ಇರುವಂಥದ್ದು. ಯಾವುದಕ್ಕೆ? 1988ರ ಕೋಲ್ಕತ್ತಾ ಮಿಂಟ್. ಮತ್ತೊಂದು ಸತಿ ಹೇಳ್ತಾ ಇದ್ದೀನಿ, ಕ್ಲಿಯರಾಗಿ ಬರ್ಕೊಳ್ಳಿ. 1993ರ ಹೈದರಾಬಾದ್ ಮಿಂಟ್. ಹೈದರಾಬಾದ್ ಮಿಂಟ್ ಅಂದರೆ ಏನು? ಸ್ಟಾರ್ ಇರುತ್ತೆ. ಮತ್ತೊಂದು 1993ರ ಬಾಂಬೆ ಮಿಂಟ್. ಬಾಂಬೆ ಮಿಂಟ್ ಅಂದರೆ ಯಾವುದು? ಡೈಮಂಡ್ ಶೇಪ್ ಇರುತ್ತೆ. ಡೈಮಂಡ್ ಶೇಪ್ ಕ್ಲಿಯರ್ ಆಗಿರುತ್ತೆ, 4 ಮೂಲೆಗಳು. ಅದನ್ನು ಹೊರತುಪಡಿಸಿದ್ರೆ ಮತ್ತೊಂದು ನಾಣ್ಯ 1988ರ ಕೋಲ್ಕತ್ತಾ ಮಿಂಟ್. ಕೋಲ್ಕತ್ತಾ ಮಿಂಟ್ಗೆ ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಇರೋದಿಲ್ಲ. 1988ರ ಇಸವಿ ಕೆಳಗಡೆ ಖಾಲಿ ಇರುತ್ತೆ, ಅಂದರೆ ಎಂಟಿ ಇರುತ್ತೆ. ನೋಯ್ಡಾ ಮಿಂಟ್ಗಾರೆ ಡಾಟ್ ಇರುತ್ತೆ. ಡಾಟ್ ಅಂದರೆ ಸರ್ಕಲ್ ಇರುತ್ತೆ. ಸೊ ಇದು ಮಿಂಟ್ ಮಾರ್ಕ್ಗಳ ಬಗ್ಗೆ. ಮತ್ತು ಈ 50 ಪೈಸೆಯ ನಾಣ್ಯಗಳ ಬಗ್ಗೆ ಯಾರಾದರೂ ನಿಮಗೆ ಈ 50 ಪೈಸೆಯ ನಾಣ್ಯಗಳನ್ನು ತೋರಿಸಿದ್ರೆ ಇದಕ್ಕೆ ಇಷ್ಟೇ ಬೆಲೆ ಅಂತ ನೀವು ಹೇಳೋದಕ್ಕೆ ಈಗ ಸಾಧ್ಯ ಆಗುತ್ತೆ. ಉಳಿದಂತೆ ಇನ್ನೆರಡು ಇಂಪಾರ್ಟೆಂಟ್ ಕಾಯಿನ್ಗಳಿರುವಂಥದ್ದು ಇದರಲ್ಲಿ. 1992ರ ಕೋಲ್ಕತ್ತಾ ಮತ್ತು ನೋಯ್ಡಾ ಮಿಂಟ್ನ ನಾಣ್ಯಗಳು, ಕೋಲ್ಕತ್ತಾ ಮತ್ತು ಹೈದರಾಬಾದ್ ಮಿಂಟ್ನ ನಾಣ್ಯಗಳಿಗೆ ಸ್ವಲ್ಪ ಬೆಲೆ ಇದೆ. ಹೆಚ್ಚು ಅಂದರೆ ₹200-250 UNC ಕಂಡೀಷನಲ್ಲಿ. UNC ಅದೇನಾದರೂ 1992ರ ಹೈದರಾಬಾದ್ ಮಿಂಟೋ ಅಥವಾ ಇನ್ನೊಂದು ಕೋಲ್ಕತ್ತಾ ಮಿಂಟ್ನೋ ನಾರ್ಮಲ್ ಕಂಡೀಷನ್ ಇತ್ತು ಅಂದರೆ ಅದಕ್ಕೆ ₹5-10 ಅಷ್ಟೇ ಇರುತ್ತೆ, ಜಾಸ್ತಿ ಬೆಲೆ ಇರೋದಿಲ್ಲ. ಅದೇ ಏನಾದರೂ UNC ಗ್ರೇಡ್ನ ನಾಣ್ಯ ನಿಮ್ಮ ಹತ್ರ ಇತ್ತು ಅಂದರೆ ಒಂದು ₹200-250 ಇರುತ್ತೆ. ಸೊ ಈ ಒಂದು 3-4-5 ಕಾಯಿನ್ಗಳು, ಇದು 2, 3 + 1 5 ಕಾಯಿನ್ಗಳು ಹೇಳಿದ್ದೀನಲ್ಲ, ಈ 5 ಕಾಯಿನ್ಗಳಲ್ಲಿ ನಿಮ್ಮ ಹತ್ರ ಯಾವ ಇಸವಿಯ ಯಾವ ಮಿಂಟ್ ಇದೆ ಅಂತ ನನ್ನ ಫೋನ್ ನಂಬರ್ನ ಈಗ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ. 7353969690.